ತುಂಬ ಚೆನ್ನಾಗಿ ಅನಿಸ್ತಿದೆ ಸರ್. ನಾವು ಬಂದು ಎಲ್ಲ ನಮ್ಮ ಸರಿಗಮಪ ಟೀಮ್ ಜೊತೆನೆ ಬಂದು ನೋಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ಅದು 23 ವರ್ಷದ ರಿಲೀಸ್ ಆಗಿರೋ ಸಿನಿಮಾ ಅಲ್ಲ. ಅವಾಗ ನಾವಿನ್ನೂ 1 ವರ್ಷದವಿದ್ದೆ ಅನ್ಕೋತೀನಿ. ಅವಾಗ ಹೋಗಿ ನೋಡೋಕ್ಕಾಗಿಲ್ಲ. ಬಟ್ ಅದನ್ನು ಅಪ್ಪು ಸರ್ದು ಫಸ್ಟ್ ಫಿಲಮು ಅಪ್ಪು ಪಿಕ್ಚರ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೋತಿದ್ವಿ. ಬಟ್ ಇವತ್ತು ಅದು ರಿಲೀಸ್ ಆಗಿ ನಮ್ದೊಂದು ಆಸೆ ಕೂಡ ಈಡೇರ್ತು. ಹಂಗೆ ಒಂದು ಕಣ್ ತುಂಬ್ಕೊಂಡಂಗಾಯ್ತು ಅಷ್ಟೇ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥಿಯೇಟರ್ ನೋಡಿರಲಿಲ್ಲ ಆಗ ಅಂತ ಹೇಳಿದ್ರಿ, ಇವಾಗ ಹೇಗೆ ಅನ್ಸ್ತು ನೋಡ್ದಾಗ? ಇಲ್ಲ, ಅದಕ್ಕಿಂತ ಚೆನ್ನಾಗಿ ಇವಾಗಿತ್ತು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಅವಾಗ ಒಬ್ಬರು ಹೀರೋ ಅಷ್ಟೇ ಅವರು ಅಪ್ಪು ಸರ್ ಜನಗಳಿಗೆ. ಬಟ್ ಇವತ್ತು ಒಂದು ದೇವರು. ಅವತ್ತು ಅವ್ರನ್ನ ನೋಡೋ ರೀತಿ, ಇವತ್ತು ಅವ್ರನ್ನ ನೋಡೋ ರೀತಿ ಚೇಂಜ್ ಇದೆ. ನಮಗಂತೂ ತುಂಬ ಖುಷಿ ಆಯಿತು. ನಾವು ಯಾವ ಮೂವಿಯಲ್ಲೂ ಇಷ್ಟೊಂದು ಕ್ರೌಡ್ ಆಗಲಿ ಕ್ರೇಜ್ ಆಗಲಿ ಇತ್ತೀಚಿನ ದಿನಗಳಲ್ಲಿ ನೋಡಿಲ್ಲ. ಅದು ನೋಡಿದ್ದಂದರೆ ಇದೆ ಅಪ್ಪು ಮೂವಿ. ಸರಿಗಮಪದಲ್ಲಿ ಅಪ್ಪು ಸರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಸ್, ತುಂಬ ಚೆನ್ನಾಗಿದೆ ಎಪಿಸೋಡು. ಆಲ್ರೆಡಿ ಬಂದಿದೆ ಇವಾಗ. ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಪ್ಪು ಸರ್ನ ಕಣ್ ತುಂಬ್ಕೊಳ್ಳೋರು ನಿಜವಾಗ್ಲೂ ಸರಿಗಮಪ ಶೋ ಅಲ್ಲಿ ನೋಡ್ಬೋದು ರೀ. ಅಪ್ಪು ಸರ್ ಸಿನಿಮಾದಿಂದ ಫೇವರೇಟ್ ಸಾಂಗ್ ಯಾವುದು? ಪ್ರತಿಯೊಂದು ಇವಾಗ ಇದೇ ಪಿಕ್ಚರ್ನಾಗ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಆಯಿತು. ಪ್ರತಿಯೊಂದು ನಿನಗಾಗಿ ಫಿಲಮ್ದಂದು, ಯಾರೇ ಕೂಗಾಡ್ಲಿ ಅದರೊಳಗಿಂದು. ನಾನು ಕೂಡ ಈ ಸಲ ಅಪ್ಪು ಸರ್ ಸಾಂಗ್ನೇ ಹಾಡಿದ್ದೀನಿ. ತೊಂದರೆ ಇಲ್ಲ ಪಂಕಜ, ಆ ಸಾಂಗು ತುಂಬ ಚೆನ್ನಾಗಿದೆ. ಒಂದು ಲೈನ್ ಅಪ್ಪು ಸರ್ ನೆನಪಲ್ಲಿ. ಇಲ್ಲ ಸರ್, ಅವ್ರ ಬಗ್ಗೆ ಹಾಡಬೇಕಂದ್ರೆ ಅದು ಸುಮ್ಮನೆ ಕುಂತು ನಿಂತಲ್ಲೆಲ್ಲ ಹಾಡೋದು ತಪ್ಪಾಗುತ್ತೆ. ತೊಂದರೆ ಇಲ್ಲ ಪಂಕಜ, ಈ ನಿಂದೆ ಎಲ್ಲ ಪಂಕಜ, ನಾವು ನಿಮ್ಮೋರೆ ಪಂಕಜ. ಇದ ಸಾಂಗ್ ಸರ್. ಥ್ಯಾಂಕ್ ಯು. ಅಭಿಮಾನಿಗಳು ಅದೇ ನಾವು ಈಗೆಲ್ಲ ನೋಡೋದ್ರಿಂದ ಅಪ್ಪು ಸರ್ದು ಇಂಥ ಅಭಿಮಾನಿಗಳನ್ನ ಪಡೆದವ್ರದ್ದು ಅಪ್ಪು ಸರ್ ಪುಣ್ಯನೋ ಅಥವಾ ಅಪ್ಪು ಸರ್ನ ಪಡೆದಿದ್ದು ಅಭಿಮಾನಿಗಳು ಪುಣ್ಯನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಸರ್, ತುಂಬ ಅಂದರೆ ತುಂಬ. ಒಟ್ಟು ಮನುಷ್ಯರು ಅವರು ಮನುಷ್ಯರ ದೇವ್ರ ಥರ ಇದ್ದಾರಲ್ಲ, ಅದೇ ಥರ ಅವ್ರನ್ನ ನೋಡ್ರಿ. ಅದನ್ನ ಬಿಟ್ಟು ಬೇರೆ ಏನೂ ಇದು ಮಾಡಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಜವಾಗ್ಲೂ ನಾನು ಯಾವತ್ತೂ ಯಾವ TV9ನಲ್ಲಿ ಈ ಥರ ಯಾವ ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಮಾತಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಂದು ಒಂದು ಸ್ವಲ್ಪ ಶೂಟ್ ಇದೆ, ಮತ್ತೆ ಆರಾಮ್ ಸಿಗ್ತೀನಿ ಸರ್. ಥ್ಯಾಂಕ್ ಯು.